ಇನ್ನು ನೋಡಿ, ಯಾವುದಾದ್ರೂ ಯೋಜನೆ ತಗೊಂಬನ್ನಿ, ಹೊಡೆಯುವಂಥವರು ಬೇರೆ ಬೇರೆ ಮಾರ್ಗಗಳನ್ನು ಹುಡುಕೊಂಡ್ಬಿಡ್ತಾರೆ. ಈಗ ಶಕ್ತಿ ಯೋಜನೆ, ಹೆಣ್ಣುಮಕ್ಳುಗಳಿಗೆ ಶಕ್ತಿ ಕೊಡೋಕ್ಕೋಸ್ಕರ ಬಂದಿರುವಂಥ ಯೋಜನೆ ಇದು. ನೋ ಡೌಟ್ ಈ ಯೋಜನೆ ಬಂತು ಪ್ರಯಾಣ ಮಾಡುವಂಥರ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಶಕ್ತಿ ಬರೀ ಹೆಣ್ಮಕ್ಳುಗಳಿಗೆ ಮಾತ್ರ ಸಿಕ್ಕಿದೆ ಅಂದ್ಕೊಬೇಡಿ, ಕೆಲ ಕಂಡಕ್ಟರ್ಗಳಿಗೂ ಕೂಡ ಶಕ್ತಿ ಸಿಕ್ಕಿದೆ. ಅದು ಲಕ್ಷ್ಮೀ ಶಕ್ತಿ. ಹೆಂಗಪ್ಪ ಅಂತಂದರೆ, ಇವರು UPI ಸ್ಕ್ಯಾನರ್ನ ಮಾಡಿಕೊಂಡು ವಂಚನೆ ಮಾಡ್ತಾಯಿದ್ರು. ಯಾರ್ಯಾರಿಗೆ ಕನ್ನಡ ಬರಲ್ಲಲ್ಲ ಅವರಿಗೆ ಈ ಥರ ಹಾಕ್ಸ್ಕೊಂಡ್ಬಿಡೋದು, ಅವರಿಗೆ ಈ ಫ್ರೀ ಟಿಕೆಟನ್ನು ಹರಿದು ಕೊಟ್ಬಿಡೋದು. ಇದು ಹೀಗೆ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಅವರು. ಈಗ ಸಿಕ್ಕಿಬಿದ್ದಿದ್ದಾರೆ, ಇಲ್ಲಿ ತನಕ ಎಂಜಾಯ್ ಮಾಡಿದ್ದಾರೆ. ಹೆಂಗಿರಬೇಕು ಕತೆ? ಇಲ್ಲಿ ತನಕ ಒಬ್ಬೊಬ್ಬರ ಖಾತೆನಲ್ಲಿ 50,000 ರೂಪಾಯಿ ಬಿದ್ದಿದೆ. ಒಂದು 3 ಜನ ಇದಕ್ಕೆ ಸಂಬಂಧಪಟ್ಟಂಗೆ, ಮಂಚೇಗೌಡ ಅನ್ನುವಂಥವ್ರೊಬ್ಬರು, ಅವರ ಖಾತೆಗೆ 51,000 ರೂಪಾಯಿ ಜಮಾ ಆಗಿದೆ ಅಂತೆ. ಡಿಪೋ 11 ಕಂಡಕ್ಟರ್ ಈತ. ಸುಪ್ರೀತ್ ಅನ್ನುವಂಥ ಮತ್ತೊಬ್ಬ, ಆತನಿಗೆ 30,000 ರೂಪಾಯಿ ಬಿದ್ದಿದೆ. ಡಿಪೋ 14 ಕಂಡಕ್ಟರ್ ಈತ. ಇನ್ನು ಅಶ್ಫಕ್ ಖಾನ್ ಖಾತೆಗೆ 3,000 ರೂಪಾಯಿ ಬಿದ್ದಿದೆ. ಇನ್ನು ಇತ್ತೀಚೆಗೆ ಶುರು ಮಾಡಿರಬೇಕು. ಇನ್ನು ಡಿಪೋ 51 ಕಂಡಕ್ಟರು ಸುರೇಶ್ 45,000. ಸೀನಿಯರ್ ಇವನು ಯಾರೋ. ಹೆಂಗಿದೆ ನೋಡಿ, ನಾವು ತೋರಿಸ್ತಾ ಇದ್ದೀವಿ ಯಾರ್ಯಾರ ಖಾತೆಗೆ ಎಷ್ಟಿದೆ. 51,000 ರೂಪಾಯಿ. ಮತ್ತೊಬ್ಬನ ಖಾತೆಗೆ 30,000 ರೂಪಾಯಿ. ಸೊ ಇದು ಪ್ರಯಾಣಿಕರೊಬ್ಬರು ಮಾತಾಡ್ತಾರೆ, ಬನ್ನಿ ನೋಡೋಣ. BMTC ಕಂಡಕ್ಟರ್ಗಳು ನಮ್ದು ಒಂದು ಪಾಲಿರಲಿ ಅಂತ ಹೇಳ್ಬಿಟ್ಟು ಇವಾಗ ಈ ಥರ ಇಲ್ಲಿಗಲ್ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈ ಹೊರ ರಾಜ್ಯದವ್ರಿಗೆ ಕನ್ನಡ ಗೊತ್ತಾಗಲ್ಲ, ಅದರಲ್ಲಿ ಕನ್ನಡ ಇರುತ್ತೆ, ಉಚಿತ ಪ್ರಯಾಣ, ಉಚಿತ ಟಿಕೆಟ್ ಅಂತ ಹೇಳ್ಬಿಟ್ಟು ಅದನ್ನು ಇವರು ಹೊರ ರಾಜ್ಯದವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಕೇರಳ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಒರಿಸ್ಸಾ, ಪಶ್ಚಿಮ ಬಂಗಾಳ ಇಲ್ಲಿಂದ ಬಂದಿರೋರಿಗೆ ಎಲ್ಲ ಟಿಕೆಟ್ ಅರ್ಧಿ ಕೊಡ್ತಾರೆ. ಏನು ಈ ನಮ್ಮ ಶಕ್ತಿ ಯೋಜನೆ ಟಿಕೆಟು, ಫ್ರೀ ಟಿಕೆಟ್ನ ಅವ್ರಿಗೆ ಕೊಟ್ಬಿಟ್ಟು ಇವ್ರ ಪರ್ಸ್ನಲ್ ಸ್ಕ್ಯಾನರ್, ಇವಾಗ ನಮ್ಮ ಏನು ಗೌರ್ಮೆಂಟ್ BMTC ಸ್ಕ್ಯಾನರ್ ಇರುತ್ತೆ ಅದನ್ನ ಇಕ್ಕೊಂಬಿಟ್ಟು ಮೊಬೈಲ್ ತೋರಿಸ್ತಾರೆ ಅವ್ರಿಗೆ. ಈ ಮೊಬೈಲ್ಗೆ ಸ್ಕ್ಯಾನ್ ಮಾಡಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಇದು ತುಂಬಾ ಖಂಡನೀಯ. ಇದು ಈ ಕೂಡಲೇ ನಮ್ಮ ಸಾರಿಗೆ ಇಲಾಖೆ ಇದ್ರ ಬಗ್ಗೆ ಗಮನ ವಹಿಸಬೇಕು. ಇದು ಅನ್ನ ತಿಂದ ಮನೆಗೆ ಕನ್ನ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವರು. ಇದರಿಂದ ನಮ್ಮ ರಾಜ್ಯಕ್ಕೆ ಸಿಕ್ಕಾಪಟ್ಟೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಈ ಕೂಡಲೇ ಕ್ರಮ ಕೈ ತಗೊಬೇಕು ಅಂತ ಇಂಥವ್ರನ್ನ ಈ ಕೂಡಲೇ ಮನೆ ಕಳಿಸಿ, ಈ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಿ ಮನೆ ಕಳಿಸಿ. ಇಲ್ಲಾಂದರೆ ಈ ಥರದ್ದು ಇನ್ನೂ ಇವ್ರು ಮಾಡ್ತಾ ಇದ್ದಾರೆ, ಇನ್ನು ಬೇರೆಯವ್ರಿಗೂ ಇವ್ರು ಕಲ್ಸ್ಕೊಡ್ತಾ ಇದ್ದಾರೆ. ಈ ಪ್ರಾಮಾಣಿಕವಾಗಿ ಮಾಡೋರು ಇದನ್ನು ನೋಡಿದ್ರೆ ಏನು ಅನ್ಸುತ್ತೆ, ಅವ್ರಿಗೂ ಆಸೆ ಹುಟ್ಟುತ್ತೆ, ಹಿಂಗೆ ಮಾಡಿದ್ರೆ ದುಡ್ಡು ಮಾಡ್ಬೋದೇನೋ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಸ್ಕ್ಯಾಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ಬೇಕಾಗಿ ವಿನಂತಿಸ್ಕೊತಾ ಇದ್ದೀನಿ.